ಊದಿ ಬಂದಿದೆ ನೋಡಿ. ಎಲ್ಲರಿಗೂ ನಮಸ್ಕಾರ, ಸಕ್ಕಡಾಂಕೈ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಅಪ್ಪಂ ಮತ್ತು ಪೊಟ್ಯಾಟೊ ಸ್ಟ್ಯೂ ಇದನ್ನು ಹೇಗೆ ಮಾಡಿದೆ ಅಂತೇಳಿ ಹೇಳಿ ನಿಮಗೆ ತಿಳಿಸೋದಕ್ಕಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾ, ಸುಮಾರು 2 ಪಾವಷ್ಟು ಬೆಳ್ತಿಗೆ ಅಕ್ಕಿಯನ್ನು ನಾನು ನೆನೆಯಲಿಕ್ಕೆ ಹಾಕಿದ್ದೆ. ಅದನ್ನು ಚೆಂದ ಮಾಡಿ ತೊಳೆದು ಸರಿಯಾಗಿ ಕಸ ಕಡ್ಡಿಗಳೆಲ್ಲ ಹೋಗುವ ತನಕ ನೀರನ್ನು ತೆಗೆದು ಅದರ ನಂತರ ಅದನ್ನು ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. 2 ಗಂಟೆಯ ನಂತರ ಅದನ್ನು ಅರ್ಧ ಗಡಿ, ದೊಡ್ಡ ಗಡಿ ಇತ್ತು ಅಂತೇಳಿ ಹೇಳಿದರೆ ತೆಂಗಿನಕಾಯಿ ದೊಡ್ಡದಿತ್ತು. ಆ ದೊಡ್ಡ ತೆಂಗಿನಕಾಯಿಯ ಅರ್ಧದಷ್ಟನ್ನು ನಾನು ಇಲ್ಲಿ ಬಳಸಿದ್ದೇನೆ. ಅದರಿಂದ 1-2 ಸ್ಪೂನ್ ತೆಗೆದಿಟ್ಟಿದ್ದೀನೋ ಏನೋ ಅಷ್ಟೇ. ಸೊ ಬಾಕಿ ಎಲ್ಲವನ್ನು ಇಲ್ಲಿ ನಾನು ಬಳಸ್ಕೊಂಡಿದ್ದೇನೆ. ಅದರ ನಂತರ ನಿನ್ನೆ ಮಾಡಿದಂತಹ ಅನ್ನ ಇತ್ತು, ರಾತ್ರಿ ವೈಟ್ ರೈಸನ್ನು ಮಾಡಿದ್ದೆ. ಅದು 1/4 ಕಪ್ಪಷ್ಟು ನಾನು ಅನ್ನವನ್ನು ತಗೊಂಡಿದ್ದೇನೆ. ಓಕೆ, ಅನ್ನ, ಅದೇ ರೀತಿ ತೆಂಗಿನ ತುರಿ ಹಾಗೂ ನೆನೆಸಿಟ್ಟಂತಹ ಬೆಳ್ತಿಗೆ ಅಕ್ಕಿ, ಈ 3ಅನ್ನು 2 ಬ್ಯಾಚ್ ಮಾಡಿ ಚೆಂದಾಗಿ ನಯವಾಗಿ ನಾನು ಅರ್ದು ತಂದಿದ್ದೇನೆ. ಇದಾದಮೇಲೆ ಈ ಹಿಟ್ಟಿನ ಮೇಲೆ 2 ಸ್ಪೂನಿನಷ್ಟು, 2-3 ಸ್ಪೂನ್ನಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನು ಸಕ್ಕರೆಯನ್ನು ಹಾಕಿ ಹಾಗೆ ಮುಚ್ಚಿಟ್ಟು ಸುಮಾರು 8-9, ಯಾಕಂತೇಳಿ ಹೇಳಿದರೆ ಈಗ ಮಳೆಗಾಲ, ಬೇಗ ಅಷ್ಟೇನು ಹುದುಗುದಿಲ್ಲ. ವೈಶಾಖದಲ್ಲಿ ಅಥವಾ ಬೇಸಿಗೆಗಾಲ ಅಂತೇಳಿ ಹೇಳಿದಾಗ ಅದು ಬೇಗ ಉಬ್ಬಿ ಬರ್ತದೆ. ಅದು ಕೂಡ ನಮ್ಮ ಕರಾವಳಿ ಭಾಗದಾಚೆ. ಸೊ ಈಗ ನಾವು ಸ್ವಲ್ಪ ಜಾಸ್ತಿ ಇಡಬೇಕಾಗ್ತದೆ, ಯಾಕಂತೇಳಿ ಹೇಳಿದರೆ ಒಂಥರ ಚಳಿ ಜಾಸ್ತಿ ಉಂಟಲ್ಲ. ಹಾಗಾಗಿ ನಾನೊಂದು 9 ಗಂಟೆಯಷ್ಟು ಹೊರಗೆ ಇಟ್ಟಿದ್ದೆ. ಅದರ ನಂತರ ನೆಕ್ಸ್ಟ್ ಡೇ ಆ ಅಪ್ಪಮ್ಮನ್ನು ತೆಗೆಯುವಂಥದ್ದು. ಈ ನಡುವೆ ನಾನು ಚೇತನ ಸ್ಪೆಷಲ್ ಸ್ಕೂಲಿಗೆ ಹೋದಂತಹ ಒಂದು ಸಣ್ಣ ತುಣುಕನ್ನು ನಿಮ್ಮ ನಡುವೆ ಇಡ್ತಾ ಇದ್ದೇನೆ. ನನ್ನ ಅಮ್ಮನ 70ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಅವರು ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ರು. ಸೊ ಅದಕ್ಕಾಗಿ ಕಾರ್ಕಳದಿಂದ ನಾನು ಹೋಗಿದ್ದೆ. ಇಲ್ಲಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಶಿಕ್ಷಕರು ಅವಿರತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಮಕ್ಕಳೆಲ್ಲ ಒಂದು ನಾರ್ಮಲ್ ಮಕ್ಕಳ ಥರ ಇರಬೇಕು ಅಂತೇಳಿ ಹೇಳುವುದಕ್ಕೆ ನಾವು ಶಾಲೆಯಲ್ಲಿ ಎಷ್ಟು ಪ್ರಯತ್ನವನ್ನು ಹಾಕ್ತೇವ, ಅದರ 10ರಷ್ಟು ಒಂದು ಎಫರ್ಟನ್ನು ಈ ಶಾಲಾ ಶಿಕ್ಷಕರು ಹಾಕ್ತಾ ಇದ್ದಾರೆ. ತಿಂಗಳಲ್ಲಿ ನನ್ನ ಮಗನ ಹುಟ್ಟುಹಬ್ಬ ಕೂಡ ಇದೆ. ಸೊ ಈ ಸಂದರ್ಭದಲ್ಲಿ ನಾನು ಕೂಡ ಒಂದು ಅನ್ನದಾನದ ಸೇವೆಯನ್ನು ಅಂತೇಳಿ ಹೇಳಿದರೆ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆಗೆ ಎಷ್ಟಾಗ್ತದ ಅದನ್ನು ನಾನು ಕೊಡ್ತೇನೆ ಅಂತೇಳಿ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಯಾಕಂತ ಹೇಳಿದರೆ ಹುಟ್ಟುಹಬ್ಬವನ್ನು ಸರಿಯಾದ ಒಂದು ಕ್ರಮದಲ್ಲಿ ಪರ್ಫೆಕ್ಟಾಗಿ ಒಂದು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುವಂಥ ಬಗೆ ಇದು. ಸೊ ಇದು ಎಲ್ಲರಿಗೂ ಕೂಡ ಹೆಚ್ಚು ಜನರಿಗೆ ಈ ಒಂದು ವಿಷಯದ ಬಗ್ಗೆ ಅರ್ಥ ಆಗಬೇಕು. ಅವರಿಗೆ ಬಂದು ಇಂಥ ಒಂದು ಹುಟ್ಟುಹಬ್ಬ ಅಂತ ಹೇಳಿ ಮಾತ್ರ ವಿಶೇಷ ದಿನಗಳನ್ನು ನಿಮ್ಮ ಜೊತೆ ಆಚರಿಸಿಕೊಳ್ಬೇಕು ಅನ್ನುವಂಥ ಒಂದು ಭಾವ ನನಗೂ ಬಂದಿದೆ. ಅದೇ ರೀತಿ ನಾನು ಒಂದಷ್ಟು ಜನರಿಗೆ ಇದನ್ನು ಹೇಳ್ತೇನೆ ಅಂತೇಳಿ ಹೇಳ್ತಾ, ತುಂಬ ಚೆನ್ನಾಗಿ ಕೆಲಸವನ್ನು ಎಲ್ಲ ಶಿಕ್ಷಕವನ್ನುಗಳು ಮಾಡ್ತಾ ಇದ್ದೀರಾ. ನಾನೀಗ ಬರುವಾಗ ಇಲ್ಲಿ ಕಾಂಪಿಟೇಷನ್ಗೆ ತಯಾರಿ ಆಗ್ತಾ ಇತ್ತು. ನಮ್ಮ ಶಾಲೆ ನಾವು ಹೇಗೆ ಹೇಳಿಕೊಡ್ತೇವ ಈ ಮಕ್ಕಳಿಗೆ ಅದರ 10 ಪಟ್ಟು ನೀವು ತುಂಬ ಶ್ರಮವನ್ನು ಹಾಕಿ ಹೇಳಿಕೊಡ್ಬೇಕು. ಮಾತ್ರ ಅಲ್ಲ, ತುಂಬ ಚೆನ್ನಾಗಿ ಒಂದು ಚೆಂದ ಥೀಮಿನಲ್ಲಿ ಟೀಚರ್ ಎಲ್ಲ ಜೊತೆಯಾಗಿ ಹೇಳಿಕೊಡ್ತಾ ಇದ್ರು. ಭಾರಿ ಖುಷಿ ಆಯ್ತು ನನಗೆ. ಮಾತ್ರ ಅಲ್ಲ, ಮಕ್ಕಳು ಕೂಡ ನಾನು ಒಂದನ್ನು ಗಮನಿಸಿದೆ ಇಲ್ಲಿ ಅಂತೇಳಿ ಹೇಳಿದರೆ, ಮಕ್ಕಳು ಅವರ ಪರ್ಫಾರ್ಮೆನ್ಸ್ ಅಂದರೆ ಪ್ರಾಕ್ಟೀಸ್ ಆದಮೇಲೆ ಆ ಶಾಲನ್ನು ಮಡಚಿಡೋದು, ಅದನ್ನು ಅಲ್ಲೇ ಇಡೋದು, ಅದನ್ನು ಕೂಡ ಗಮನಿಸಿದೆ. ಸೊ ಎಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಕ್ಕಳು ಹೇಗಿರಬೇಕು, ನಾರ್ಮಲ್ ಚಿಲ್ಡ್ರನ್ ಆಗಿ ಪ್ರತಿಯೊಂದು ನೀವು ಹೇಳಿಕೊಡ್ತಾ ಇದ್ದೀರಿ. ಸೊ ನಾನು ಶಿಕ್ಷಕರಿಗೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಅಂತೇಳಿ ಹೇಳ್ತಾ, ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯದಾಗಿ ಅಂತೇಳಿ ಹೇಳ್ತಾ ಈ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಸೊ
ಚೇತನಾ ಸ್ಪೆಷಲ್ ಸ್ಕೂಲಿಗೆ ಹೋದಂಥ ಒಂದು ಸಣ್ಣ ತುಣುಕನ್ನು ನಿಮ್ಮ ಮುಂದೆ ಹಾಕಿದ್ದೆ. ಇಂಟ್ರೆಸ್ಟ್ ಇದ್ದರೆ ಸೈಡ್ ಬೈ ಸೈಡ್ ಕಂಟಿನ್ಯೂ ಆಗ್ತಾ ಇದೆ, ಅದನ್ನು ನೋಡ್ಬೋದು. ಸೊ ಇದೀಗ ನಾವು ಆಪಮ್ಮನ್ನು ಹುದುಗಲಿಕ್ಕೆ ಇಟ್ಟಿದ್ವಿ, ನೆನಪಿರಬಹುದು ನಿಮಗೆ. ಸೊ ಈಗ ನಾವು ಆಪಮ್ಮಿಗೆ ಬೇಕಾದಂತಹ ಸ್ಟ್ಯೂವನ್ನು ಮಾಡುವ, ಪೊಟ್ಯಾಟೊ ಸ್ಟ್ಯೂ ಅಂತೇಳಿ ಏನು ಹೇಳ್ತೇವೆ ಅದನ್ನು ಮಾಡುವ. ಸೊ ಮೊದಲಿಗೆ ಇದು ಈಸಿ ಮೆಥಡ್, ಇದಕ್ಕೆ ಏನು ರಗಳೆ ರಾಮಾಯಣ ಏನೂ ಇಲ್ಲ, ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ನಾನಿಲ್ಲಿ ಬರೀ ಅರ್ಧ ಪೊಟ್ಯಾಟೊವನ್ನು ತೊಗೊಂಡಿದ್ದೇನೆ, ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿದ್ದೇನೆ. ಫಸ್ಟಿಗೆ ಬೇಕಾದಷ್ಟೇ ನೀರನ್ನು ಹಾಕಿ ಅದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿದಂಥ ಪೊಟ್ಯಾಟೊವನ್ನು ಹಾಕೋದು. ಅದರ ನಂತರ ಒಂದು ನೀರುಳ್ಳಿ ಸಾಕು, ಒಂದು ನೀರುಳ್ಳಿಯನ್ನು ಹಾಕೋದು. ಅದರ ನಂತರ 2 ರಿಂದ 3 ಹಸಿಮೆಣಸು, ನಿಮ್ಮ ಖಾರಕ್ಕೆ ಅನುಗುಣವಾಗಿ, ಖಾರ ಬೇಕಂತೇಳಿ ಹೇಳಿದರೆ ಖಾರ ಹಾಕ್ಬೋದು, ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಸೊ 2 ರಿಂದ 3 ಹಸಿಮೆಣಸು, ಅದರ ನಂತರ ಒಂದು ಸಣ್ಣ ಶುಂಠಿ ತುಂಡು, ಕರಿಬೇವಿನ ಒಂದಷ್ಟು ಎಸಳುಗಳು, ಇದನ್ನು ಹಾಕಿ ಅದನ್ನು ಫಸ್ಟಿಗೆ ಸ್ವಲ್ಪ ಉಪ್ಪಿನಲ್ಲಿ ಚೆಂದ ಮಾಡಿ ಅದನ್ನು ಬೇಯಿಸೋದು. ಬೇಗ ಬೆಂದು ಬರ್ತದೆ, ಯಾಕಂತೇಳಿ ಹೇಳಿದ್ರೆ ನಾವು ಬಟಾಟೆಯನ್ನು ಕೂಡ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ವಲ್ಲ ಹಾಗೆ. ಅದರ ನಂತರ ತೆಂಗಿನ ಹಾಲನ್ನು ನಾವು ಅದರ ಮೇಲೆ ಹಾಕುವಂಥದ್ದು. ತುಂಬ ತೆಳು ಸಹ ಮಾಡಬೇಡಿ, ಹಾಗಂತೇಳಿ ಹೇಳಿ ತುಂಬ ದಪ್ಪವೂ ಬೇಡ, ಹದ ಪ್ರಮಾಣದ ತೆಂಗಿನ ಹಾಲು ಅದನ್ನು ಮೇಲೆ ಹಾಕಿ ಚೆಂದ ಬಾಯ್ಲ್ ಬರುವ ತನಕ ಅದನ್ನು ಬೇಯಿಸಿದರೆ ಒಂದು ವಿದಿನ್ 2 to 3 ಮಿನಿಟ್ಸ್ ಒಳಗೆ ಬಾಯ್ಲ್ ಬರ್ತದೆ, ಅದನ್ನು ಆಫ್ ಮಾಡುವಂಥದ್ದು. ಸೊ ಬೆಳಗ್ಗೆ ಈ ತಿಂಡಿಯನ್ನು ತಿಂದಾಯಿತು. ಬಟ್ ಆಪಮ್ ಹೇಗೆ ಮಾಡೋದಂತೇಳಿ ಹೇಳಿ ನಿಮಗೆ ತೋರಿಸಿರಲಿಲ್ಲ, ಯಾಕಂತೇಳಿ ಹೇಳಿದರೆ ಬೆಳಗಿನ ಗಡಿಬಿಡಿಯಲ್ಲಿ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಶಾಲೆಗೆ ಹೋಗಲಿಕ್ಕೆ ತಡ ಆಗ್ತದೆ. ಸೊ ಇದೀಗ ಸಂಜೆ ಬಂದಾಗ ಹಾಗೆ ನನ್ನ ಮಗ ಹೇಳಿದ, ಅಮ್ಮ ಆಪಮ್ಮನ್ನು ಮಾಡಿ ಕೊಡು ಅಂತೇಳಿ ಹೇಳಿ. ಸೊ ಸಂಜೆ ನಾನೀಗ ಆಪಮ್ಮನ್ನು ಮಾಡುವಂಥದ್ದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ, ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಎಷ್ಟು ದಪ್ಪ ಹಿಟ್ಟಿರಬೇಕು ಅಂತೇಳಿ ಹೇಳಿ ಈಗ ನೀವು ನೋಡಿದ್ದೀರಿ. ಸೊ ಕಾವಲಿ ಇದೇ ರೀತಿ ಆಪಮ್ ಕಾವಲಿಯೇ ಸಿಗ್ತದೆ, ಅದನ್ನೇ ತಗೊಳ್ಳಿ. ಪಕ್ಕನೇ ಇಲ್ಲದಿದ್ದರೆ ಪುನಃ ತಗೊಳ್ಳಿಕ್ಕೆ ಹೋಗೋದು ಅಂಥದ್ದು ಕೂಡ ಬೇಡ. ನಿಮ್ಮ ಹತ್ರ ಯಾವುದಾದ್ರು ಚಿಕ್ಕ ಕಾವಲಿದೆ ಅದರಲ್ಲಿ ಕೂಡ ಆಗ್ತದೆ. ಆಪಮ್ ಕಾವಲಿ ಅಂತೇಳಿ ಹೇಳಿದ್ರೆ ನಾನ್ ಸ್ಟಿಕ್ ಬೇಗ ಬೇಗ ಬರ್ತದೆ ಅಂತೇಳಿ ಹೇಳಿ, ಎದ್ದು ಬರ್ತದೆ ಅಂಥೇಳಿ. ಅದರ್ವೈಸ್ ಯಾವುದ್ರಲ್ಲಿ ಕೂಡ ನೀವು ಮಾಡ್ಬೋದು. ನೋಡಿ, ಇಲ್ಲಿಗೆ ನಾನು ಬೆಳಿಗ್ಗೆ ಮಾಡಿದಂತಹ ಆಪಮ್ನ ಹಿಟ್ಟು, ಅದೇ ರೀತಿ ಸ್ಟ್ಯೂ ಎಲ್ಲವೂ ಕೂಡ ಮುಗೀತು. ಇದು ನಿಜವಾದ ಒಂದು ಆಪಮ್ದು ಕರೆಕ್ಟ್ ಟೆಕ್ಸ್ಚರ್ ಹೇಗೆ ಬರಬೇಕು ಅಂತೇಳಿ ಹೇಳಿದರೆ, ಸುತ್ತ ಕ್ರಿಸ್ಪಿ ಮತ್ತು ಮಧ್ಯದಲ್ಲಿ ಈ ರೀತಿ ಗುಂಡಿ ಕಾವಲಿಯ ಹಾಗೆ. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ಸಿಂಪಲಾಗಿ. ಸೊ ಈ ರೀತಿ ಬರ್ತದೆ. ಸೊ ನೀವು ಕೂಡ ಖಂಡಿತವಾಗಿಯೂ ಈ ಆಪಮ್ಮನ್ನು ಟ್ರೈ ಮಾಡಿ ಅಂತೇಳಿ ಹೇಳ್ತಾ ಬಾಯ್ ಬಾಯ್.